ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಗ್ರೀನ್ ಪೀಸ್ ಚೀಸ್ ಬಾಲ್ಸ್ ಮಾಡ್ತಾಯಿದ್ದೇನೆ. ಹಸಿ ಬಟಾಣಿಯದ್ದು ಚೀಸ್ ಬಾಲ್ಸ್ ಮಾಡ್ತಾಯಿದ್ದೇನೆ. ಇದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಹಸಿ ಬಟಾಣಿಯನ್ನು ತಗೊಂಡಿದ್ದೇನೆ. ಮತ್ತು ಇದಕ್ಕೆ ನಾನು ಶುಂಠಿ ತಗೊಂಡಿದ್ದೇನೆ 1 ಪೀಸಿನಷ್ಟು, ಮತ್ತು 2 ಹಸಿಮೆಣಸಿನ್ಕಾಯಿಯನ್ನು ತಗೊಂಡಿದ್ದೇನೆ, ಮತ್ತು ಸ್ವಲ್ಪ ನೀರು ತಗೊಂಡಿದ್ದೇನೆ. ಇದನ್ನೆಲ್ಲವನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ರುಬ್ಬಿ ತರಬೇಕು. ಈಗ ರುಬ್ಬಿ ತಂದಿದ್ದೇನೆ. ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಟಿದ್ದೇನೆ. ಇದಕ್ಕೆ ನಾನು 1.5 ತಟ್ಟೆಯಷ್ಟು ನೀರು ಹಾಕ್ತಾ ಇದ್ದೇನೆ, ಮತ್ತು ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ, ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ, ಅದನ್ನು ಹಾಕಿದ್ದೇನೆ. ನೆಕ್ಸ್ಟ್ ನಾವು ರುಬ್ಬಿದಂತಹ ಹಸಿ ಬಟಾಣಿಯದ್ದು ಪೇಸ್ಟನ್ನು ಹಾಕಬೇಕು ಇದಕ್ಕೆ. ಈಗ ಇದನ್ನು ಕುದಿಯಲು ಬಿಡಬೇಕು. ಕುದೀತಿರುವಾಗ ನಾವು ಯಾವ ಕಪ್ಪಲ್ಲಿ ನೀರು ತಗೊಂಡಿದ್ದೇವೆ ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ರವೆಯನ್ನು ತಗೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ಲದಾಗೆ ಮಾಡಬೇಕು. ಈಗ ಇದು ಆಗ್ತಾ ಬಂದಿದೆ, ಉಪ್ಪಿಟ್ಟಿನದಕ್ಕೆ ಬಂದಿದೆ, ಇದು ಆಗಿದೆ. ಈಗ ನಾನು ಚೀಸ್ ತಗೊಳ್ತಾ ಇದ್ದೇನೆ. ಇದು ಚೀಸ್ ಸಾಲ್ಟೆಡ್ ಚೀಸ್. ಇದನ್ನು ನಾನೀಗ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಳ್ಬೇಕು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ನಾನು. ಒಂದು ಸಲ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ಸ್ನ್ಯಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ. ಸಂಜೆ ಟೈಮು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ. ಇದರಲ್ಲಿ ಮತ್ತು ಬಟಾಣಿ ಕಾರ್ನೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಕಾರ್ನ್ ಹಾಕ್ತೇನೆ, ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು. ನಾನಿಲ್ಲಿ ಚಿಲ್ಲಿಯನ್ನು ಸಣ್ಣಗೆ ಕಟ್ ಮಾಡಿ ಯೂಸ್ ಮಾಡಿದ್ದೇನೆ, ಆ ಥರ ಸಹ ಯೂಸ್ ಮಾಡ್ಬೋದು. ಈಗ ನಾವು ಮಾಡಿಟ್ಟಂತಹ ಹಸಿ ಬಟಾಣಿಯದ್ದು ಉಪ್ಪಿಟ್ಟೇನಿದೆಯಾ ಅದು ತಣ್ಣಗಾಗಿದೆ. ಇದಕ್ಕೆ ನಾನು ಈಗ ಒಂದು ಕೈಯಲ್ಲಿ ಸ್ವಲ್ಪ ಎಣ್ಣೆ ಸವರಿಬಿಟ್ಟು ಇದನ್ನು ಉಂಡೆ ಮಾಡಬೇಕು. ಈಗ ಉಂಡೆ ಮಾಡಿ ಈ ರೀತಿ ಮಾಡಿ ಇದರ ಒಳಗಡೆ ಈಗ ಚೀಸ್ ಮತ್ತು ಕಾರ್ನ್ ಏನಿದೆಯಾ ಅದನ್ನು ಇಡಬೇಕು. ಇಟ್ಬಿಟ್ಟು ಮತ್ತೆ ಉಂಡೆ ಮಾಡಬೇಕು, ಬಾಲ್ ಶೇಪಿಗೆ ತರಬೇಕು. ಈಗ ನೋಡಿ, ನಾನು ಮತ್ತೆ ಉಂಡೆ ಮಾಡ್ತಾ ಇದ್ದೇನೆ ಇದನ್ನು. ನೋಡಿ, ಇದಾಗಿದೆ. ಈಗ ಇದನ್ನು ಇದೇ ರೀತಿ ಎಲ್ಲವನ್ನು ಸಹ ಮಾಡಬೇಕು. ಈಗ ನಾನಿಲ್ಲಿ ಪಡ್ಡು ಕಾವಲಿಯನ್ನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ನಾವಿಲ್ಲಿ ಪಡ್ಡು ಮಾಡುವ ರೀತಿಯಲ್ಲಿ ಮಾಡಿದರೆ ಎಣ್ಣೆ ಸ್ವಲ್ಪ ಕಡಿಮೆ ತಗೊಳ್ತೇವೆ. ಡೀಪ್ ಫ್ರೈ ಮಾಡೋದಾದರೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಡಯಟ್ ಎಲ್ಲ ಮಾಡುವ ಈ ರೀತಿಯಾಗಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಈಗ ನಾನು ಎಲ್ಲ ಉಂಡೆಯನ್ನು ಸಹ ಇದರಲ್ಲಿ ಇಡ್ತಾ ಇದ್ದೇನೆ. ಈಗ ಇದನ್ನು ಒಂದು ಸೈಡ್ ಫ್ರೈ ಮಾಡಬೇಕು. ಈಗ ಒಂದು ಸೈಡ್ ಫ್ರೈ ಆಗಿದೆ. ಈಗ ಇದನ್ನು ಮಗುಚಿ ಹಾಕಬೇಕು, ನಿಧಾನಕ್ಕೆ ಮಗುಚಿ ಹಾಕಬೇಕು. ಬಟ್ ಡೀಪ್ ಫ್ರೈ ಮಾಡೋದಾದರೆ ನಿಮಗೆ ಇದು ಇಷ್ಟು ನಿಧಾನಕ್ಕೆ ಮಾಡಬೇಕಂತ ಏನಿಲ್ಲ, ಫಾಸ್ಟಾಗಿ ಆಗುತ್ತೆ. ಇದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡೋದ್ರಿಂದ ನಾವು ನಿಧಾನಕ್ಕೆ ಮಾಡಬೇಕಾಗುತ್ತೆ. ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ ನಾನಿಲ್ಲಿ ಸ್ಟವನ್ನು ಸಹ. ಈ ರೀತಿಯಾಗಿ ಒಂದು ಸಲ ಮಗುಚಿ ಹಾಕಿದ ಮೇಲೆ ಸ್ವಲ್ಪ ಸ್ವಲ್ಪ ಮತ್ತೊಂದು ಸಲ ಎಣ್ಣೆ ಹಾಕಬೇಕು. ಇದಕ್ಕೆ ಒಂದು 3-4 ಸ್ಪೂನ್ ಇದ್ದರೆ ಸಾಕಾಗುತ್ತೆ ಎಣ್ಣೆ, ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ಇದಕ್ಕೆ. ಈಗ ಇದನ್ನು ಮಿಡ್ಲದ್ದು ಬೇಗ ಇದರಲ್ಲಿ ಫ್ರೈ ಆಗುತ್ತೆ, ಆದ್ದರಿಂದ ಮಿಡ್ಲದ್ದು ಈಗ ಚೆನ್ನಾಗಿ ಫ್ರೈ ಆಗಿದೆ. ಅದನ್ನು ಈಗ ತೆಗಿತಾ ಇದ್ದೇನೆ ನಾನು. ಈಗ ಇದು ಸೈಡಲ್ಲಿ ಇದ್ದದ್ದನ್ನು ಸಹ ನಾನು ಮಿಡ್ಲಿಗೆ ಹಾಕ್ತೇನೆ. ಇದು ತೆಗೆದಾದ ಮೇಲೆ ಅದನ್ನು ಸಹ ಫ್ರೈ ಮಾಡ್ತೇನೆ. ಯಾಕಂತೇಳಿ ಮಿಡ್ಲಲ್ಲಿ ಬೆಂಕಿಯದು ಫ್ಲೇಮ್ ಜಾಸ್ತಿ ಇರೋದ್ರಿಂದ ಬೇಗ ಫ್ರೈ ಆಗುತ್ತೆ. ಈಗ ಇದು ಆಗಿದೆ, ಎಲ್ಲವನ್ನು ಸಹ ತೆಗಿತಾ ಇದ್ದೇನೆ ನಾನು. ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಆಗಿದೆ. ಈಗ ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಹೇಗೆ ಆಗಿದೆ ಅಂತ ಹೇಳಿಬಿಟ್ಟು. ನೋಡಿ, ಥ್ಯಾಂಕ್ ಯು.